ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾತ್ರಿ ಸಂಜನಾ ಹಾಸಿಗೆಯ ಮೇಲೆ ಮಲಗಿಕೊಂಡು ಫೋನ್ ಸ್ಕ್ರೋಲ್ ಮಾಡ್ತಿದ್ದಳು. ದಿನಪೂರ್ತಿ ಕೆಲಸ ಮಾಡಿ ಸುಸ್ತಾಗಿದ್ದಳು. ಆಗ ಒಂದು ಅಪರಿಚಿತ ನಂಬರ್ನಿಂದ ಕಾಲ್ ಬಂತು. ಮೊದಲು ಕಟ್ ಮಾಡಿದಳು. ಮತ್ತೆ ಕಾಲ್ ಬಂತು. ಸ್ವಲ್ಪ ಬೇಸರದಿಂದ ಎತ್ತಿದಳು. ಹಲೋ. ಅಲ್ಲಿಂದ 2 ಸೆಕೆಂಡ್ ಮೌನ. ನಂತರ ಹುಡುಗನ ಧ್ವನಿ. ಸಾರಿ, ಇದು ರಮ್ಯಾ ನಂಬರ್ ಅಲ್ವಾ? ಇಲ್ಲ. ಓಕೆ, ಸಾರಿ. ಕಾಲ್ ಕಟ್ ಆಯಿತು. 5 ನಿಮಿಷದ ನಂತರ ಮತ್ತೆ ಅದೇ ನಂಬರ್ನಿಂದ ಕಾಲ್ ಬಂತು. ಸಂಜನಾ ಪಿಕ್ ಮಾಡಿ, ಮತ್ತೆ ರಮ್ಯಾನೇ ಬೇಕಾ? ಅವನು ನಗುತ್ತಾ, ಇಲ್ಲ, ಈಗ ನೀವೇ ಬೇಕಿತ್ತು. ಸಂಜನಾ ಸ್ವಲ್ಪ ಶಾಕ್ ಆಗಿ ಏನು ಅಂದಳು. ಅಂದರೆ ಮೊದಲ ಸಲ ತಪ್ಪಾಗಿ ಮಾಡಿದೆ. 2ನೇ ಸಲ ನೀವು ಕೋಪದಲ್ಲಿ ಮಾತಾಡಿದ್ದು ಫನ್ನಿ ಅನ್ನಿಸ್ತು. ಅವಳು ನಗಬಾರದು ಅಂತ ಪ್ರಯತ್ನ ಮಾಡಿದಳು. ಇದು ಹೊಸ ಫ್ಲರ್ಟ್ ಮಾಡೋ ವಿಧಾನನಾ? ಇಲ್ಲ, ಆದರೆ ಕೆಲಸ ಮಾಡ್ತಿದೆಯಾ? ಅವಳು ಕಾಲ್ ಕಟ್ ಮಾಡಿದಳು. ಮರುದಿನ ಸಂಜೆ ಮತ್ತೆ ಕಾಲ್. ಈ ಸಲ ಎತ್ತಲೇ ಇಲ್ಲ. ಆದರೆ ಮೆಸೇಜ್ ಬಂತು. ಇವತ್ತು ರಮ್ಯಾಗೆ ಕಾಲ್ ಮಾಡಿಲ್ಲ, ಆದರೆ ನಿಮ್ಮ ಕೋಪ ಮಿಸ್ ಆಯಿತು. ಅವಳು ನಕ್ಕಳು. ಉತ್ತರ ಕಳಿಸಿದಳು. ನನಗೆ ಕೆಲಸ ಇದೆ. ಅವನು ತಕ್ಷಣ ಸರಿ, ಕೆಲಸ ಮುಗಿದ ಮೇಲೆ ಕೋಪ ಮಾಡಿ. ಅಲ್ಲಿಂದ ಶುರು ಆಯಿತು ದಿನಕ್ಕೆ 1 ಮೆಸೇಜ್, ನಂತರ ಕಾಲ್, ನಂತರ ಗಂಟೆಗಳ ಮಾತು. ಅವನ ಹೆಸರು ಆದಿತ್ಯ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಇಬ್ಬರು ಒಂದು ನಿಯಮ ಇಟ್ಟುಕೊಂಡಿದ್ದರು. ಫೋಟೋ ಬೇಡ, ಭೇಟಿಯೂ ಬೇಡ, ಕೇವಲ ಮಾತು. 1 ತಿಂಗಳು ಆಯಿತು. ಸಂಜನಾಳಿಗೆ ಗೊತ್ತಾಯಿತು. ದಿನದ ಕೊನೆಯಲ್ಲಿ ಅವಳು ಕಾಯೋದು ಆ ಕಾಲ್ಗೆ ಅಂತ. ಒಂದು ದಿನ ಆದಿತ್ಯ ಹೇಳಿದ, ನಾನು ಬೇರೆ ಊರಿಗೆ ಹೋಗ್ತಿದ್ದೀನಿ. ಅವಳು ಸುಮ್ಮನಾದಳು. ಓಕೆ, ಇಷ್ಟೇನಾ? ಇನ್ನೇನು ಹೇಳೋದು? ನನ್ನ ಮಿಸ್ ಮಾಡಲ್ವಾ? ಮೊದಲ ಸಲ ಅವಳು ಮಾತಾಡಲಿಲ್ಲ. ನಂತರ ನಿಧಾನವಾಗಿ, ಅಭ್ಯಾಸ ಆಗಿಬಿಟ್ಟಿದೆ. ಅಲ್ಲಿಂದ ಮೌನ. ಆದಿತ್ಯ ನಕ್ಕ. ಅಭ್ಯಾಸ ಆಗಿದ್ರೆ ಅಪಾಯಕಾರಿ. 3 ದಿನ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಸಂಜನಾಳಿಗೆ ಬೇಸರ ಆಯಿತು. 4ನೇ ದಿನ ರಾತ್ರಿ ಡೋರ್ಬೆಲ್. ಹೊರಗೆ ಹೋಗಿ ನೋಡಿದಳು. ಒಬ್ಬ ಹುಡುಗ ಕೈಯಲ್ಲಿ ಹೂಗುಚ್ಛ ಹಿಡಿದು, ಹಲೋ, ರಮ್ಯಾ ಮನೆ ಇದೇನಾ ಎಂದ. ಸಂಜನಾ 2 ಸೆಕೆಂಡ್ ನೋಡಿದಳು. ನಂತರ ನಗೋದನ್ನು ತಡೆಯಲಾಗಲಿಲ್ಲ. ತಪ್ಪು ಮನೆ. ಅವನು ನಗುತ್ತಾ, ಸರಿಯಾದ ಹುಡುಗಿ ಸಿಗ್ತಾಳಾ? ಅವಳು ಖಚಿತ ಇಲ್ಲ ಅಂದಳು. 1 ಕಪ್ ಕಾಫಿ ಆದರೂ ಸಿಗುತ್ತಾ ಎಂದು ಕೇಳಿದ. ಇಬ್ಬರು ಹೊರಗೆ ಮಳೆಯ ವಾಸನೆ ಇರುವ ಗಾಳಿಯಲ್ಲಿ ಕುಳಿತರು. ಆದಿತ್ಯ ಕೇಳಿದ, ನಾನು ಬಂದಿದ್ದು ವಿಚಿತ್ರ ಅನಿಸಲಿಲ್ವಾ? ಸಂಜನಾ ಸ್ವಲ್ಪ ಯೋಚಿಸಿ, ನನಗೆ ವಿಚಿತ್ರ ಅನಿಸಿರೋದು ಮೊದಲ ಸಲದ ನಿನ್ನ ಧ್ವನಿ, ನಿನ್ನ ನಗು. ಆದರೆ ಈಗ ಹೊಸತು ಅನಿಸುತ್ತಿಲ್ಲ. ಅವನು ನಗುತ್ತಾ, ಒಳ್ಳೆಯದೇ ಆಯಿತು. ಸಂಜನಾ ಅವನ ಕಡೆ ನೋಡಿ ಕೇಳಿದಳು, ಒಂದು ಪ್ರಶ್ನೆ, ನಿಜವಾಗಿಯೂ ಮೊದಲ ಕಾಲ್ ತಪ್ಪಾಗಿ ಮಾಡಿದ್ಯಾ? ಆದಿತ್ಯ ನಕ್ಕ. ಮೊದಲದು ತಪ್ಪು, 2ನೇಯದು ಉದ್ದೇಶಪೂರ್ವಕ. ಯಾಕೆ? ಯಾಕಂದರೆ ಯಾರೋ ಒಬ್ಬರು ಕೋಪದಲ್ಲಿ ಇಲ್ಲ ಅಂತ ಹೇಳಿದ್ರು, ಮಾತಾಡೋಕೆ ಚೆನ್ನಾಗಿದ್ದರು. ಸಂಜನಾ ನಕ್ಕಳು. ಅಷ್ಟರಲ್ಲಿ ಹೊರಗೆ ಮಳೆ ಮತ್ತೆ ಶುರುವಾಯಿತು. ಸಂಜನಾ ಬಾಗಿಲ ಹತ್ತಿರ ನಿಂತು ಮಳೆ ನೋಡಿದಳು. ಈಗ ಹೋಗ್ತೀಯಾ? ಆದಿತ್ಯ ಕಾಫಿ ಕಪ್ ನೋಡುತ್ತಾ, ಮಳೆ ನಿಂತ ಮೇಲೆ ಹೋಗ್ತೀನಿ ಹೇಳ್ತಾನೆ. ಸಂಜನಾ ಸ್ವಲ್ಪ ನಕ್ಕು, ಹಾಗಿದ್ರೆ ಹೊರಗೆ ಕುಳಿತುಕೊಂಡು ಕಾಫಿ ಮುಗಿಸೋಣ. ಇಬ್ಬರು ಮನೆಯ ಮುಂದೆ ಇದ್ದ ಸಣ್ಣ ಜಾಗದಲ್ಲಿ ಕುಳಿತು ಮಳೆ ನೋಡುತ್ತಾ ಮಾತನಾಡುತ್ತಿದ್ದರು. ಕೆಲವು ನಿಮಿಷಗಳ ನಂತರ ಆದಿತ್ಯ ಎದ್ದ. ಸರಿ, ಈಗ ಹೊರಡ್ತೀನಿ. ಸಂಜನಾ ಒಳಗೆ ಹೋಗಿ ಛತ್ರಿ ತೆಗೆದುಕೊಂಡು ಬಂದು ಅವನಿಗೆ ಕೊಟ್ಟಳು. ಆದಿತ್ಯ ಕೇಳಿದ, ಇದನ್ನು ಹಿಂದಿರುಗಿಸೋಕೆ ಮತ್ತೆ ಬರಬೇಕಾಗುತ್ತಾ? ಸಂಜನಾ ನಗುತ್ತಾ, ಅದು ನಿಮ್ಮ ಇಷ್ಟ. ಆದಿತ್ಯ ಛತ್ರಿ ಹಿಡಿದು ಹೊರಟ. ಅವನು ತಿರುಗಿ ನೋಡಿದ. ಸಂಜನಾ ಇನ್ನೂ ಬಾಗಿಲ ಹತ್ತಿರ ನಿಂತಿದ್ದಳು. ಕೆಲವೊಮ್ಮೆ ಪ್ರೇಮ ಕಥೆಗಳು ಒಂದು ದೊಡ್ಡ ಘಟನೆಯಿಂದ ಶುರುವಾಗಲ್ಲ. ಒಂದು ತಪ್ಪಾದ ಕಾಲ್ನಿಂದಲೂ, ಒಂದು ಉಳಿಸಿಕೊಂಡ ಛತ್ರಿಯಿಂದಲೂ ಶುರುವಾಗಬಹುದು. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.